ಇಟ್ ಈಸ್ ಅ ಫೇಲ್ಯೂರ್ ಆಫ್ ಕಾಂಗ್ರೆಸ್ ಗೌರ್ಮೆಂಟ್ ಮೇಡಮ್. ಇವ್ರು ಹಾಕಿರೋ ಸೆಕ್ಷನ್ನಲ್ಲಿ ಅವ್ರಿಗೆ ಯಾವುದೇ ಶಿಕ್ಷಣವೂ ಆಗಲ್ಲ. ಬೇಸಿಕ್ ಎಲ್ಲ ಪಾರ್ಟೀಸಲ್ಲೂ ಇದ್ದಾರೆ ಮೇಡಮ್. ಮೇಲ್ನೋಟಕ್ಕೆ ನೋಡಿದ್ರೆ ಇದು ಕನ್ಸೆನ್ಶುಯಲ್ ಸೆಕ್ಸ್ ಅಂತ ಅನ್ಸುತ್ತೆ, ಅಂದರೆ ಇಬ್ಬರು ಸಮ್ಮತ ಇದ್ದು ಮಾಡಿರ್ತಾರೆ ಅನ್ಸುತ್ತೆ. ಈಗ ಲಾಸ್ಟ್ 5 to 8 ಇಯರ್ಸಿಂದ ಏನು ಮಾಡ್ತಾಯಿದ್ರು ಮೇಡಮ್ ಆ ಮಹಿಳೆಯರು? ಮೇಡಮ್ ಅಕಾರ್ಡಿಂಗ್ ಟು ಮೀ ಮೇಲ್ನೋಟಕ್ಕೆ ನೋಡಿದ್ರೆ ಇದು ಪ್ರೈಮಾ ಫೇಸಿ ಇದು ಕನ್ಸೆನ್ಶುಯಲ್ ಸೆಕ್ಸ್ ಅಂತ ಅನಿಸುತ್ತೆ. ಏನಕ್ಕೆ ಅಂತಂದರೆ ಇದು ಘಟನೆ ನಡೆದಿರೋದು 5 years 7 years ಬ್ಯಾಕ್ ಅಂತ ಹೇಳ್ತಾರೆ. ಬಟ್ ಇಲ್ಲಿ ತನಕ ಈಗ ಇದು ಘಟನೆ ನಡೆದ ಮೇಲೆ 5 to 8 ಇಯರ್ಸಿಂದ ಏನು ಮಾಡ್ತಾಯಿದ್ರು ಮೇಡಮ್ ಈ ಮಹಿಳೆಯರು? ಬಟ್ ಏನಂತಂದರೆ ಇವಾಗ ಅವರು ಏನೋ ಹಣಕ್ಕೆ ಡಿಮ್ಯಾಂಡ್ ಮಾಡಿರ್ತಾರೆ, ಅದು ಇವರು ಕೊಟ್ಟಿರಲ್ಲ, ಹಾಗಾಗಿ ಏನು ಮಾಡಿರ್ತಾರೆ ಇವಾಗ ಬಂದು ಕಂಪ್ಲೇಂಟ್ ಮಾಡಿರ್ತಾರೆ. ಬಟ್ ಈಗ ಅವ್ರು ನೋಡಿದ್ರೆ ಜರ್ಮನಿ ಫ್ರಾಂಕ್ಫರ್ಟ್ಗೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಲೆಕ್ಷನ್ ಆದಮೇಲೆ ಕಾಂಗ್ರೆಸ್ ಗೌರ್ಮೆಂಟ್ ಏನು ಮಾಡ್ತಾಯಿದ್ರು ಮೇಡಮ್? ಈ ಎಲೆಕ್ಷನ್ ಆಗಕ್ಕೆ ಮೊದಲೇ 2 days ಮೊದಲೇ ಇದನ್ನು SITಗೆ ವಹಿಸಿದ್ದಾರೆ. ಬಟ್ SITಗೆ ವಹಿಸಿದ್ಮೇಲೆ ಇವ್ರನ್ನ ಜರ್ಮನಿಗೆ ಹೋಗೋಕ್ಕೆ ಏನಕ್ಕೆ ಅವಕಾಶ ಕೊಟ್ಟರು ಇವ್ರು ಏನು ಮಾಡ್ತಾಯಿದ್ರು? ಇಟ್ ಈಸ್ ಅ ಫೇಲ್ಯೂರ್ ಆಫ್ ಕಾಂಗ್ರೆಸ್ ಗೌರ್ಮೆಂಟ್ ಮೇಡಮ್ ಫಸ್ಟ್ ಆಫ್ ಆಲ್. ಮತ್ತು ಇದರಿಂದ ಕಾಂಗ್ರೆಸ್ನವ್ರ ಕೈವಾಡ ಇದೆ ಅಂತಲೂ ಕೇಳಿ ಬರ್ತಾಯಿದೆ. ಬಟ್ ಏನಾದರೂ ಇವ್ರು ತಪ್ಪು ಮಾಡಿದರೆ 100% ಇವ್ರಿಗೆ ಏನು ಅಕಾರ್ಡಿಂಗ್ ಟು ಇಂಡಿಯನ್ ಲಾ ಪ್ರಕಾರ ಏನು ಶಿಕ್ಷೆ ಆಗಬೇಕು ಅದಾಗಲೇಬೇಕು. ಬಟ್ ಏನಂತಂದರೆ ಅಲ್ಟಿಮೇಟ್ಲಿ ಇಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ಬೈ ದಿ ಕೋರ್ಟ್ ಮೇಡಮ್, ನಾಟ್ ಬೈ ಎನಿ ಇಂಡಿವಿಜುವಲ್ಸ್. ಇದು ಸರ್ಕಾರನೂ ಕೂಡ ತೀರ್ಮಾನ ಮಾಡಲಿಕ್ಕಾಗಲ್ಲ. SIT ಅವ್ರು ಏನಂತಂದರೆ ದೇ ಕ್ಯಾನ್ ಓನ್ಲಿ ಇನ್ವೆಸ್ಟಿಗೇಷನ್ ಮಾಡ್ಬೋದು ಅಷ್ಟೇ. ಅವರು ಏನು ಜಡ್ಜ್ಮೆಂಟ್ ಅಲ್ಟಿಮೇಟ್ಲಿ ಕೋರ್ಟ್ ಜಡ್ಜ್ಮೆಂಟ್ ಬರುತ್ತೆ. ಬಟ್ ಇದು ಅವ್ರು ಹಾಕಿರೋ ಸೆಕ್ಷನ್ಸ್ಗಳು ನೋಡಿದ್ರೆ ಮೇಡಮ್ ಇದರ ಅಂಡರಲ್ಲಿ ಯಾವುದೇ ಕಾರಣದಿಂದನೂ ಅವ್ರಿಗೆ ಯಾವುದೇ ಕೂಡ ಶಿಕ್ಷೆ ಆಗಲ್ಲ. ಯಾಕೆಂತಂದರೆ ನಾವು ಪ್ರೀವಿಯಸ್ ಈ ರಮೇಶ್ ಜಾರಕಿಹೊಳಿ ಅವ್ರದ್ದಾಗಲಿ ಬೇರೆ ಹೆಣ್ಮಕ್ಳು ಇದನ್ನು ನೋಡಿದಾಗ ಅವ್ರು ಯಾರಿಗೂ ಕೂಡ ಯಾವುದೇ ಶಿಕ್ಷೆ ಆಗಿಲ್ಲ ಮೇಡಮ್. ಹಾಗಾಗಿ ನನ್ನ ಪ್ರಕಾರ ಇವ್ರು ಹಾಕಿರೋ ಸೆಕ್ಷನ್ನಲ್ಲಿ ಅವ್ರಿಗೆ ಯಾವುದೇ ಶಿಕ್ಷೆನೂ ಆಗಲ್ಲ. ಬಟ್ ಈ ಥರ ಮಾಡಿರೋದು ಅಪರಾಧ ಮೇಡಮ್. ಮಾಡಿದರೆ ಅಪರಾಧ. ಬಟ್ ಏನಂತಂದರೆ ಅದು ಅಲ್ಟಿಮೇಟ್ಲಿ ಕೋರ್ಟಿಂದ ಡಿಸೈಡ್ ಆಗಬೇಕು ಮೇಡಮ್. ಇಂಡಿಯನ್ ಲಾಲಿ ಇದಕ್ಕೆ ಯಾವುದೇ ಥರ ಮ್ಯಾಕ್ಸಿಮಮ್ ಅಂದರೆ 10 years ಪನಿಷ್ಮೆಂಟ್ ಇರ್ತದೆ ಮೇಡಮ್ ಅಷ್ಟೇ. ಏನಿರುತ್ತೆ ಅದು ಕೂಡ ಪ್ರೂವ್ ಮಾಡೋಕ್ಕಾಗಲ್ಲ ಇಲ್ಲಿ ನಮ್ಮ ಇಂಡಿಯನ್ ಲೀಗಲ್ ಸಿಸ್ಟಮಲ್ಲಿ. ಅದು ಕೂಡ ಪ್ರೂವ್ ಮಾಡೋಕ್ಕಾಗಲ್ಲ. ಯಾವುದಾದ್ರು ಒಂದು ಇನ್ಸ್ಟೆನ್ಸ್ ಹೇಳಿ ಈ ಥರ ಮಾಡಿರೋದಕ್ಕೆ ಯಾವುದಾದ್ರೂ ಒಂದು ಹ್ಯಾಂಗ್ ಮಾಡಿರೋದೇ ಆಗಲಿ, ಯಾವುದೇ ಇದೇ ಈ ಜೀವಾವಧಿ ಶಿಕ್ಷೆ ಆಗಿರೋದಾಗಲಿ ಯಾವುದಾದ್ರು ಒಂದೇ ಎಕ್ಸಾಂಪಲ್ ಕೊಡಿ. ಯಾವುದೂ ಆಗಲ್ಲ. ಇದರಲ್ಲಿ ರೇಪ್ ಅಂತಲೂ ಅವರು ಸೆಕ್ಷನ್ ಹಾಕಿಲ್ಲ. ಸೆಕ್ಷುವಲ್ ಹ್ಯಾರಾಸ್ಮೆಂಟು ಮತ್ತು ಮಾಡಸ್ಟಿ ಆಫ್ ವುಮೆನ್ನು ಈ ಥರ ಕೇಸ್ ಹಾಕಿದರೆ ಇದಕ್ಕೆ ಮ್ಯಾಕ್ಸಿಮಮ್ ಪನಿಷ್ಮೆಂಟು 1 to 3 years ಇರುತ್ತೆ ಮೇಡಮ್. ಅದು ಕೋರ್ಟಲ್ಲಿ ಪ್ರೂವ್ ಆಗಬೇಕು. ಹಾಗಾಗಿ ಇದಕ್ಕೆ ಕಠಿಣ ಕಾನೂನು ತರಬೇಕು. ಬಟ್ ಅಲ್ಟಿಮೇಟ್ಲಿ ಅಂದರೆ ಬೇಸಿಕ್ ಎಲ್ಲ ಪಾರ್ಟೀಸಲ್ಲೂ ಇದ್ದಾರೆ ಮೇಡಮ್. ಈಗ ಕಾಂಗ್ರೆಸ್ ಗೌರ್ಮೆಂಟೆಲ್ಲ ಅಸ್ಸಾಮಲ್ಲಿ ಫೇಕ್ ಇದು ಮಾಡಿ ಅವರು ಇದಾಗಿದ್ದಾರೆ. BJPಲೂ ಇದ್ದಾರೆ, ಎಲ್ಲ ಪಾರ್ಟೀಸಲ್ಲೂ ಇದ್ದಾರೆ. ಬಟ್ ಇದಕ್ಕೊಂದು ಒಳ್ಳೆ ಕಾನೂನು ತರಬೇಕು ಯಾವುದಾದ್ರೂ. ಈ ಥರ ಅಂದರೆ ವುಮೆನ್ಸ್ನ ಹರಾಸ್ ಮಾಡೋದು, ಈ ಥರ ಸೆಕ್ಸುವಲ್ ಹರಾಸ್ ಮಾಡೋದಕ್ಕೆ ಯಾವುದಾದ್ರು ಒಳ್ಳೆ ಕಾನೂನು ತಂದು ಈ ಥರ ಆಗದೆ ಇರೋ ಥರ ಸರ್ಕಾರ ನೋಡ್ಕೋಬೇಕು. ರೇವಣ್ಣ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಇದು ಹಳೆ ಕತೆ ಅಂತ. ಹಳೆ ಕತೆ ಅಂತ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿಗೆ ಅದು ಸತ್ಯ ಆಗಿರುತ್ತೆ. ಹಳೆ ಕತೆ ಆಗಿದ ತಕ್ಷಣ ಹಂಗೆ ಬಿಟ್ಬಿಡಕ್ಕಾಗಲ್ಲ. ಏನ್ ಹೇಳ್ತೀರಾ ಅವ್ರ ಹೇಳಿಕೆ ಬಗ್ಗೆ? ಮೇಡಮ್ ಅದು 100ಕ್ಕೆ 100 ಭಾಗ ಇದು ಆಗಿರುತ್ತೆ ಮೇಡಮ್. ಬಟ್ ಅಂತಂದರೆ ಮೇಲ್ನೋಟಕ್ಕೆ ನೋಡಿದ್ರೆ ಇದು ಕನ್ಸೆನ್ಶುಯಲ್ ಸೆಕ್ಸ್ ಅಂತ ಅನ್ಸುತ್ತೆ, ಅಂದರೆ ಇಬ್ಬರು ಸಮ್ಮತ ಇದ್ದು ಮಾಡಿರ್ತಾರೆ ಅನ್ಸುತ್ತೆ. ಏನಕ್ಕೆ ಅಂತಂದರೆ ಇಲ್ಲ ಅಂದಿದ್ರೆ ಈ ಘಟನೆ ನಡೆದ ಮೇಲೆ ಈಗ ಲಾಸ್ಟ್ 5 to 8 ಇಯರ್ಸಿಂದ ಏನು ಮಾಡ್ತಾಯಿದ್ರು ಮೇಡಮ್ ಆ ಮಹಿಳೆಯರು? ದೇರ್ ಇಸ್ ಎ ಲಿಮಿಟೇಷನ್ ಅಂತ ಇರುತ್ತೆ. ಯಾವುದೇ ಇದಕ್ಕಾಗಲಿ ಇಷ್ಟು ವರ್ಷ ಅಂತ ಲಿಮಿಟೇಷನ್ ಇರುತ್ತೆ. 5 to 8 ಇಯರ್ಸಿಂದ ಏನು ಮಾಡ್ತಾಯಿದ್ರು? ಈಗಲೇ ಎಲೆಕ್ಷನ್ 2 ದಿನ ಅಂತ ಏನಕ್ಕೆ ಬಂತು? ಈ ಎಲೆಕ್ಷನ್ ಆಗೋಕ್ಕೆ ಮೊದಲೇ ಮಾಡ್ಬೋದಾಗಿತ್ತಲ್ವಾ? ಏನಕ್ಕೆ ಮಾಡಲಿಲ್ಲ? ಈ ಕಾಂಗ್ರೆಸ್ ಗೌರ್ಮೆಂಟು ಕೂಡ ಇದನ್ನು ಪ್ರಚಾರಕ್ಕೆ ಉಪಯೋಗಿಸ್ಕೊಳ್ಳೋಕ್ಕೋಸ್ಕರನೇ ಈ ಥರ ಮಾಡ್ತಾಯಿದ್ದಾರೆ. ಬಟ್ ಮಾಡಿದರೆ ತಪ್ಪು ಮೇಡಮ್, ಅದಂತೂ 100ಕ್ಕೆ 100 ಭಾಗ ತಪ್ಪು. ಬಟ್ ಎಲ್ಲ ಇನ್ವೆಸ್ಟಿಗೇಷನ್ ಆದಮೇಲೆ ಹೊರಗಡೆ ಬರುತ್ತೆ ಮೇಡಮ್. ಸರ್ಕಾರ ಇದನ್ನೇ CBIಗೆ ಅಥವಾ ಯಾವುದಕ್ಕಾದ್ರೂ ವಹಿಸಿ ಇನ್ವೆಸ್ಟಿಗೇಷನ್ ಮಾಡಿಸ್ಬೋದು. ಇವ್ರು SIT ಅಂತ ಮಾಡ್ಕೊಂಡಿದ್ದಾರೆ, ಅವ್ರು ಏನು ಮಾಡಲ್ಲ ಮೇಡಮ್. 100ಕ್ಕೆ 100 ಭಾಗ ಈ ಕೇಸನ್ನು ಕೂಡ ಹಳ್ಳ ಹಿಡಿಯುತ್ತೆ.